ಅದಾಗಲ್ಲ, ನನಗೆ ಇಷ್ಟನೂ ಇಲ್ಲ. ಇದನ್ನವ್ರಿಗೆ 1000 ಸರ್ತಿ ಹೇಳಿದ್ರು ಪದೇ ಪದೇ ಅದೇ ತಪ್ಪು ಮಾಡ್ತಾ ಇದಾರೆ. ಏನ್ ಮಾಡ್ಲಿ? ಈ ವಿಷಯದ ಬಗ್ಗೆ ನಾನು ಒಬ್ಬಳೇ ಯೋಚನೆ ಮಾಡಿದ್ರೆ ಸಾಲಲ್ಲ. ಚಿರು ಜೊತೆ ಡಿಸ್ಕಸ್ ಮಾಡ್ಬೇಕು. ಯಾವುದಕ್ಕೂ ನಾನು ಅದಕ್ಕೆ ಹತ್ರ ಡಿಸ್ಕಸ್ ಮಾಡಿ ಅವ್ರ ಹತ್ರ ಸಾರಿ ಕೇಳಬೇಕು. ಇಲ್ದಾರೆ ನನಗೆ ಸಮಾಧಾನ ಇರಲ್ಲ. ನಿಮ್ಮ ಹತ್ರ ಮಾತಾಡ್ಬೇಕಿತ್ತು. ಒಳಗ ಸಾರಿ ಅದಕ್ಕೆ ಕೋಪದಲ್ಲಿ ಆ ರೀತಿ ನಡ್ಕೊಂಬಿಟ್ಟೆ. ಎಷ್ಟು ನೋವಾಗಿದೆ ಅಂತ ನಂಗೆ ಅರ್ಥ ಆಗುತ್ತೆ. ಕೋಪ ಯಾವತ್ತಿಗೂ ಒಳ್ಳೇದಲ್ಲ ಚಿರು. ಕೋಪದಿಂದ ಸಂಬಂಧಗಳು ಹಾಳಾಗತ್ತೆ. I'm really sorry ಅದಕ್ಕೆ ಓವರಾಗಿ ರಿಯಾಕ್ಟ್ ಮಾಡ್ಬಿಟ್ಟೆ. ದಯವಿಟ್ಟು ನನಗೆ ಕ್ಷಮಿಸಿ. ಕೈಗೆ ಹಾಕೊಳ್ಳೋ ಚಿನ್ನ ಕರ್ಗಿದ್ರು ನಮ್ ಚಿರು ಮಾತ್ರ ಯಾವತ್ತಿಗೂ ನನ್ ಕೈ ಮೀರ್ ಹೋಗಲ್ಲ ಅನ್ನೋದು ಇವತ್ತು ಅರ್ಥ ಆಯ್ತು. ನಾನ್ ಸಾಕಿರೋ ಗಿಣಿ ಯಾವತ್ತಿಗೂ ಗಿಡಗ ಆಗಲ್ಲ. ಇನ್ಮೇಲೆ ಆ ದಿಶಾ ಮಾತನ್ ಕಟ್ಕೊಂಡು ನಾನ್ ಚಿರು ಮೇಲೆ ಅನುಮಾನ ಪಡ್ಬಾರ್ದು. ಇನ್ನೂ ನನ್ನ ಮೇಲೆ ಕೋಪ ಹೋಗಿಲ್ವ ಅದಕ್ಕೆ? ನಾನು ಆ ಕಾರ್ನ ಚಿರು, ಆ ಕಾರ್ ಬಗ್ಗೆ ನೀನು ಇನ್ನೇನು ಎಕ್ಸ್ಪ್ಲೇಷನ್ಸ್ ಕೊಡೋ ಅವಶ್ಯಕತೆನೇ ಇಲ್ಲ. ಆ ಕಾರ್ ಹೋದ್ರೆ ಹೋಯ್ತು, ಇಟ್ಸ್ ಓಕೆ, ನೋ ವರೀಸ್. ಅದಕ್ಕಿಂತ ಚೆನ್ನಾಗಿರೋ ಇನ್ನೊಂದು ಕಾರ್ ತರ್ಸಿದ್ರೆ ಆಯ್ತು. ಬಟ್ ದಿಸ್ ಇಸ್ ಯೋರ್ ಡೇ, ಯು ಶುಡ್ ಬಿ ಹ್ಯಾಪಿ. ನೀನ್ ಚೆನ್ನಾಗಿರ್ಬೇಕು. ನಿನ್ ಬರ್ತ್ಡೇ ದಿನ ನೀನೇ ಡಲ್ ಆಗಿರೋದನ್ನ ನನ್ನಿಂದ ನೋಡಕ್ಕಾಗಲ್ಲ. ಪ್ಲೀಸ್ ಯು ಚೇರ್ ಅಪ್. ಅಮ್ಮ ಮಾತ್ರ ಮಗನ ಮನಸ್ಸನ್ನ ಅರ್ಥ ಮಾಡ್ಕೊಳಕ್ ಸಾಧ್ಯ ಅನ್ನೋದನ್ನ ಮತ್ತೆ ಪ್ರೂವ್ ಮಾಡಿಬಿಟ್ರಿ ಅದಕ್ಕೆ. ನಾ ಇಷ್ಟು ದೊಡ್ಡ ತಪ್ಪು ಮಾಡಿದ್ರು ಎಷ್ಟು ಈಸಿಯಾಗಿ ಅದನ್ನು ಮರ್ತು ಬಿಟ್ರಿ. ಯು ಆರ್ ಗ್ರೇಟ್. ಪ್ರಪಂಚದಲ್ಲಿ ಮಗ ಏನೇ ತಪ್ಪು ಮಾಡಿದ್ರು ತಾಯಿ ಅದನ್ನ ಸಹಿಸ್ಕೊತಾಳೆ. ಯಾಕೆ ಹೇಳು? ಆ ತಾಯಿಗೆ ಬೇಕಾಗಿರೋದು ಮಗನ ಪ್ರೀತಿ ಮಾತ್ರ. ಒನ್ಸ್ ಅಗೇನ್ ಹ್ಯಾಪಿ ಬರ್ತ್ಡೇ. ನಿನ್ಗೋಸ್ಕರ ಇವತ್ತು ಸ್ಪೆಷಲ್ ಡಿನ್ನರ್ ಅರೇಂಜ್ ಮಾಡಿದೆ. ಎಲ್ಲರೂ ಒಟ್ಟಿಗೆ ಕೂತು ಊಟ ಮಾಡೋಣ. ಆಫ್ ಕೋರ್ಸ್. ಇವತ್ತು ನನ್ನ ಮುದ್ದು ಮಗ ಚಿರು ಬರ್ಡೇನ ನಾನು ಅನ್ಕೊಂಡ ಹಾಗೆ ಸೆಲೆಬ್ರೇಟ್ ಮಾಡಕ್ ಆಗದೆ ಇದ್ರು ಅಟ್ಲೀಸ್ಟ್ ಡಿನ್ನರ್ಗೆ ಎಲ್ಲರೂ ಒಟ್ಟಿಗೆ ಕೂತು ಊಟ ಮಾಡೋಣ ಅಂತ ಚಿರುಗೆ ಇಷ್ಟ ಆಗಿರೋ ಎಲ್ಲ ಐಟಮ್ಸ್ನು ಮಾಡಿಸಿದ್ದೇನೆ. ಮೆನು ಲೈಟ್ ಆಗಿದೆಯಾ, ಹೆವಿ ಆಗಿದೆಯಾ? ಯಾಕೆ? ಅಲ್ಲ, ಗ್ಯಾಸ್ ಸಿಲಿಂಡರ್ ಪ್ರಾಬ್ಲಮ್ ಜೊತೆ ನನಗೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ಮು ಇದೆ. ಅವೆರಡು ಯಾವಾಗ ಸರಿ ಹೋಗುತ್ತೋ ಗೊತ್ತಿಲ್ಲ. ನಮ್ ಚಿರುಗೆ ಏನೇನು ಇಷ್ಟ ಆಗುತ್ತೋ ಅದನ್ನೆಲ್ಲ ಮಾಡಿಸಿದೆ. ಅಂದ್ರೆ ಇವತ್ತು ಹೋಳಿಗೆ ತುಪ್ಪ ಎರಡೂ ಇದೆ ಅಂತಾಯ್ತು. ಚಿರು ಹೆಸರು ಹೇಳ್ಕೊಂಡು ಬಾರ್ಸದೆ. ಇವತ್ತು ಇಡೀ ದಿನ ನಮ್ ಚಿರು ತುಂಬಾ ಖುಷಿಯಾಗಿರ್ಬೇಕಿತ್ತು. ಆದ್ರೆ ಇವತ್ತು ಬೆಳಗ್ಗೆ ಆಗಿದ್ದ ಇನ್ಸಿಡೆಂಟ್ ಇಂದ ನಮ್ ಚಿರು ಅಪ್ಸೆಟ್ ಆಗಿದ್ದಾನೆ. ಹೌದಮ್ಮ, ನನಗೂ ಅದ್ರ ಬಗ್ಗೆ ತುಂಬಾ ಬೇಜಾರಿದೆ. ಆಕ್ಚುಲಿ ಚಿರು ನಡ್ಕೊಂಡಿದ್ದು. ಈ ವಿಷಯದ ಬಗ್ಗೆ ಡಿಸ್ಕಸ್ ಮಾಡೋದು ಬೇಡ ಚಿಕ್ಕ ಮಾವ. ಚಿರುಗೋಸ್ಕರ ಎಲ್ರೂ ಒಟ್ಟಿಗೆ ಕುತ್ಕೊಂಡು ಖುಷಿಯಾಗಿ ಊಟ ಮಾಡೋಣ. ಏನಂತೀರಾ? ಕೇಕ್ ಕಟಿಂಗ್ ಬೇಡವಮ್ಮ? ಚಿರುನ ಕೇಳ್ದೆ, ಬೇಡ ಅಂತ ಹೇಳ್ದೆ. ಅದಕ್ಕೆ ಡೈರೆಕ್ಟ್ ಆಗಿ ಎಲ್ರಿಗೂ ಊಟದ ವ್ಯವಸ್ಥೆ ಮಾಡಿದೆ. ಬನ್ನಿ ಎಲ್ರು ಒಟ್ಟಿಗೆ ಕುತ್ಕೊಂಡು ಊಟ ಮಾಡೋಣ. ನಾನು ಜಡ್ಜಿ ಜೊತೆ ನಿಮ್ ಎಲ್ರಿಗೂ ಊಟ ಬೆಳೆಸ್ತೀನಿ. ಬಾರ ಚಿರು. ಚಿರು ಪ್ಲೀಸ್. ಇವತ್ತು ನನ್ನ ಬರ್ಡೇ, ಕೂತ್ಕೋ. ಅಚ್ಚು, ಮೊದಲು ಅಪ್ಪಂಗೆ ಹೋಳಿಗೆ ಬಡಿಸು. ಅಪ್ಪ ಬಡಿಸ್ಲಾ? ನಾನೇ ತಿನ್ನಿಸ್ತೀನಿ.
ನೀವು ಯಾವಾಗಲೂ ಸಂತೋಷವಾಗಿರ್ಬೇಕು, ಆಗಲೇ ನಂಗೆ ಸಮಾಧಾನ. ಎಲ್ರಿಗೂ ಒಂದು ತುತ್ತು ನಾನೇ ತಿನ್ನಿಸ್ತೀನಿ. ಚಿರು, ಎಲ್ರಿಗೂ ಬಡಿಸಿ ದಿಶಾಂಗ್ ಮಾತ್ರ ಬಡಿಸ್ಲಿಲ್ವಲ್ಲ? ಸಾರಿ ಅದಕ್ಕೆ. ದಿಶಾ, ನೀನೇ ಬರ್ಡೇ ಬಾಯ್ ತಿನ್ಸು. ಯಾ ಚಿರಾಗ್, ಅದಕ್ಕೆ ನಾಳೆಯಿಂದ ಎಲೆಕ್ಷನ್ ಕ್ಯಾಂಪೇನ್ ಶುರು ಮಾಡಬೇಕು. ಏನಂತೀರಾ? ಡೆಫಿನೆಟ್ಲಿ. ನನಗೆ ನಿಮ್ಮ ಮೇಲೆ ಯಾವುದೇ ಕೋಪ ಆಗಲಿ ಬೇಜಾರಾಗಲಿ ಇಲ್ಲ ಚಾಚಿ ಅವರೇ. ಆದರೆ ಈ ಎಲೆಕ್ಷನಲ್ಲಿ ಅದಕ್ಕೇನೆ ಗೆಲ್ಲಬೇಕು, ಅದೇ ನನ್ನ ಆಸೆ. ಅಲ್ಲಮ್ಮ ದಿಶಾ, ಈಗ ಹೇಳ್ತೀನಿ ಅಂತ ತಪ್ಪು ತಿಳ್ಕೊಳ್ಬೇಡ. ಸೌಂದರ್ಯ ನುರಿದ ಜಾಜಿನ ಯಾಕಮ್ಮ ನಿಲ್ಲಿಸ್ದೆ? ದೇಶನೇ ಆಗ್ಲಿ ರಾಜ್ಯನೇ ಆಗ್ಲಿ ಯಾವಾಗ್ಲೂ ಒಂದೇ ಪಕ್ಷ ಇರಬಾರ್ದು, ಪಕ್ಷ ಬದಲಾಗ್ತಾ ಇರ್ಬೇಕು. ಓ, ಬದಲಾವಣೆ ಜಗದ ನಿಯಮ. ಬದಲಾವಣೆ ಗಾಳಿ ಬೀಸಿದ್ರು ಜನಕ್ಕೆ ಬೇಕಾಗಿರೋದು ತಂಪು ಕೊಡೋ ಗಾಳಿ. ಅದಕ್ಕೆ ಅಪೋಸಿಟ್ ಯಾರು ನಿಂತರೂ ಗೆಲ್ಲಕ್ಕಾಗಲ್ಲ. ನೋಡೋಣ. ನೋಡೇ ಬಿಡೋಣ. ಈ ಸಲ ಎಲೆಕ್ಷನ್ ತುಂಬಾ ಕಾಂಪಿಟೇಟಿವ್ ಆಗಿರುತ್ತೆ. ಯಾರು ಗೆಲ್ತಿರೋ ಅವ್ರು ಪಾರ್ಟಿ ಕೊಡಿಸ್ಬೇಕು. ಡೆಫಿನೆಟ್ಲಿ.